ಎಲ್ಲರಿಗೂ ನಮಸ್ಕಾರ. 5 ನಿಮಿಷದ ವಿಜ್ಞಾನಕ್ಕೆ ಮತ್ತೆ ಸ್ವಾಗತ. ಇವತ್ತು ನಾವು ಬ್ರಹ್ಮಾಂಡದ ಒಂದು ತುಂಬಾನೇ ಸ್ಪೆಷಲ್ ಆದ ಮ್ಯೂಸಿಯಂಗೆ ಹೋಗ್ತಾ ಇದ್ದೀವಿ. ಅದುವೇ ಅನ್ಯಗ್ರಹ ಜೀವಿಗಳ ಮ್ಯೂಸಿಯಂ. ಇಲ್ಲಿ ನಾವು ನೋಡಕ್ಕೆ ಹೊರಟಿರೋದು ನಮ್ಮ ಕಲ್ಪನೆಗೂ ಮೀರಿದ್ದು. ಸೊ ರೆಡಿಯಾಗಿ? ಸರಿ, ನಮ್ಮ ಈ ಕಾಸ್ಮಿಕ್ ಟೂರ್ ಶುರು ಮಾಡೋಕ್ಕೂ ಮುಂಚೆ ಒಂದು ಬೇಸಿಕ್ ಪ್ರಶ್ನೆ. ಏಲಿಯನ್ ಲೈಫ್ ಅಂದ್ರೆ ನಾವು ನಿಖರವಾಗಿ ಏನನ್ನ ಹುಡುಕ್ತಾ ಇದ್ದೀವಿ? ಅಬ್ಬಾ, ಸಾಧ್ಯತೆಗಳು ಎಣ್ಸೋಕ್ ಆಗ್ದಷ್ಟಿರ್ಬೋದು ಅಲ್ವಾ? ಆದ್ರೆ ವಿಜ್ಞಾನ ಹೇಳೋ ಪ್ರಕಾರ ಇಡೀ ಬ್ರಹ್ಮಾಂಡದ ಕೆಲವು ಸಾರ್ವತ್ರಿಕ ನಿಯಮಗಳೇ ನಮ್ಗೆ ದಾರಿ ತೋರ್ಸುತ್ತೆ. ಬನ್ನಿ, ನಮ್ಮ ಮ್ಯೂಸಿಯಂನ ಮೊದಲನೇ ಗ್ಯಾಲರಿ ಒಳಗೆ ಹೋಗೋಣ. ಇಲ್ಲಿರೋದು ಜೀವದ ಸಾರ್ವತ್ರಿಕ ನಿಯಮಗಳು. ಅಂದ್ರೆ ಯಾವುದೇ ಜೀವಿ ಅದು ಎಷ್ಟೇ ವಿಚಿತ್ರವಾಗಿ ಕಾಣ್ಲಿ, ಅದು ಭೌತಶಾಸ್ತ್ರ ಮತ್ತೆ ರಸಾಯನಶಾಸ್ತ್ರದ ರೂಲ್ಸ್ ಅನ್ನ ಪಾಲಿಸ್ಲೇಬೇಕು. ಇದು ಇಡೀ ಬ್ರಹ್ಮಾಂಡದಲ್ಲಿರೋ ಜೀವಕ್ಕೆ ಇರೋ ಒಂದೇ ಒಂದು ಬ್ಲೂ ಪ್ರಿಂಟ್. ನಮ್ಮ ಭೂಮಿ ಮೇಲಿರೋ ಜೀವವನ್ನಷ್ಟೇ ಅಲ್ಲ, ಬಹುಶಃ ಇಡೀ ಬ್ರಹ್ಮಾಂಡದಾದ್ಯಂತ ಇರೋ ಜೀವವನ್ನ ಒಂದುಗೂಡಿಸೋ ಒಂದೇ ಒಂದು ಅಂಶ ಇದ್ರೆ ಅದು ಕಾರ್ಬನ್. ಹೌದು, ಕಾರ್ಬನ್. ಇದು ಇಡೀ ಬ್ರಹ್ಮಾಂಡದ ಜೀವರಾಶಿಯ ಸೂಪರ್ ಸ್ಟಾರ್, ಅಸಲಿ ವಿಐಪಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಕಾರ್ಬನ್ ಯಾಕೆ ಅಷ್ಟೊಂದು ಸ್ಪೆಷಲ್? ಯಾಕಂದ್ರೆ ಅದಕ್ಕೆ 4 ಬೇರೆ ಬೇರೆ ದಿಕ್ಕುಗಳಲ್ಲಿ ಬಾಂಡ್ಸ್ ಅಂದ್ರೆ ಬಂಧಗಳನ್ನ ರೂಪಿಸುವ ಒಂದು ಅದ್ಭುತ ಶಕ್ತಿ ಇದೆ. ಇದು ಒಂದಕ್ಕೊಂದು ಸೇರ್ಕೊಂಡು ಉದ್ದವಾದ ಸ್ಥಿರವಾದ ಚೈನ್ಗಳನ್ನ ಕಟ್ಟುತ್ತೆ. ಇದನ್ನ ನಾವು ಯೂನಿವರ್ಸ್ನ ಅಲ್ಟಿಮೇಟ್ ಲೆಗೋ ಇಟ್ಟಿಗೆ ಅಂತಾನೂ ಕರಿಬೋದು. ಯಾಕಂದ್ರೆ ಜೀವಕ್ಕೆ ಬೇಕಾದ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಅಣುಗಳನ್ನ ಇದು ಸುಲಭವಾಗಿ ಕಟ್ಬಿಡುತ್ತೆ. ನೋಡಿ, ಕಾರ್ಬನ್ನ ಈ ಅದ್ಭುತ ಬಾಂಡಿಂಗ್ ಕೆಪಾಸಿಟಿ ಡಿಎನ್ಎ ತರಹದ ಜೀವದ ಬಿಲ್ಡಿಂಗ್ ಬ್ಲಾಕ್ಸ್ಗಳಿಗೆ ಹೇಗೆ ದಾರಿ ಮಾಡ್ಕೊಡುತ್ತೆ ಅಂತ. ಇದರಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಕಾರ್ಬನ್ ಕಾಂಪೌಂಡ್ಗಳು ಆಲ್ರೆಡಿ ಸ್ಪೇಸ್ನಲ್ಲಿ ಅಂದ್ರೆ ಉಲ್ಕೆಗಳ ಮೇಲೆ ಮತ್ತೆ ದೂರದ ಕಾಸ್ಮಿಕ್ ಧೂಳಿನ ಮೋಡಗಳಲ್ಲಿ ತೇಲಾಡ್ತಾ ಇರೋದು ಪತ್ತೆಯಾಗಿದೆ. ಹಾಗಾದ್ರೆ ನಮ್ಮ ಮುಂದಿನ ಎಕ್ಸಿಬಿಟ್ ಕಡೆ ಹೋಗೋಣ ಬನ್ನಿ. ಇಲ್ಲಿ ಒಂದು ಪ್ರಶ್ನೆ ಕೇಳೋಣ. ನಮ್ಮ ಭೂಮಿ ತರಹದ ಬೇರೆ ಗ್ರಹಗಳಲ್ಲಿ ನಮಗೆ ಆಶ್ಚರ್ಯ ಆಗುವಷ್ಟು ಪರಿಚಿತವಾಗಿ ಕಾಣೋ ಜೀವಿಗಳು ಸಿಗ್ಬಹುದಾ? ಇದಕ್ಕೆ ಉತ್ತರ ಸಿಗೋದು ಕನ್ವರ್ಜೆಂಟ್ ಎವಲ್ಯೂಷನ್ ಅನ್ನೋ ಒಂದು ಸಖತ್ ಕಾನ್ಸೆಪ್ಟ್ನಲ್ಲಿ. ಇದರರ್ಥ ಬೇರೆ ಬೇರೆ ಪ್ರಭೇದದ ಜೀವಿಗಳು ಒಂದೇ ತರಹದ ಸಮಸ್ಯೆಗಳನ್ನ ಎದುರಿಸಿದಾಗ ಒಂದೇ ತರಹದ ಪರಿಹಾರಗಳನ್ನ ವಿಕಾಸ ಮಾಡ್ಕೊಳ್ತವೆ. ಇವು ವಿಕಾಸದ ಗ್ರೇಟೆಸ್ಟ್ ಹಿಟ್ಸ್ ಇದ್ದ ಹಾಗೆ. ಉದಾಹರಣೆಗೆ, ನಮ್ಮ ಭೂಮಿ ಮೇಲೆ ಕಣ್ಣುಗಳು, ರೆಕ್ಕೆಗಳು ಮತ್ತೆ ಎಕೊಲೊಕೇಶನ್ ಅಂದ್ರೆ ಪ್ರತಿಧ್ವನಿ ಬಳಸಿ ದಾರಿ ಕಂಡುಹಿಡಿಯೋ ಸಾಮರ್ಥ್ಯ, ಇದೆಲ್ಲ ಒಂದಲ್ಲ ಹಲವು ಬಾರಿ ವಿಕಸನಗೊಂಡಿದೆ. ಇದೇ ರೀತಿ ಬ್ರಹ್ಮಾಂಡದ ಬೇರೆ ಕಡೆನೂ ಒಂದೇ ತರಹದ ಪರಿಸರ ಒತ್ತಡಗಳು ಒಂದೇ ತರಹದ ಪರಿಹಾರಗಳಿಗೆ ದಾರಿ ಮಾಡ್ಕೊಡ್ಬಹುದು ಅಲ್ವಾ? ಇದೇ ರೂಲ್ ಗಿಡಮರಗಳಿಗೂ ಅಪ್ಲೈ ಆಗುತ್ತೆ. ಭೂಮಿ ಮೇಲಿನ ಗಿಡಗಳು ಹಸಿರಾಗಿ ಕಾಣೋಕೆ ಕಾರಣ ಅವು ಸೂರ್ಯನ ಕೆಂಪು ಮತ್ತೆ ನೀಲಿ ಬೆಳಕನ್ನ ಹೀರ್ಕೊಳ್ತವೆ. ಆದ್ರೆ ಒಂದು ರೆಡ್ ಡ್ವಾರ್ಫ್ ಅಂದ್ರೆ ಕೆಂಪು ಕುಬ್ಜ ನಕ್ಷತ್ರದ ಸುತ್ತ ಇರೋ ಗ್ರಹದಲ್ಲಿ ಗಿಡಗಳು ಸಿಗೋ ಎಲ್ಲಾ ಬೆಳಕನ್ನ ಹೀರ್ಕೊಳ್ಳೋಕೆ ಕಪ್ಪು ಬಣ್ಣಕ್ಕೆ ತಿರುಗಿರ್ಬೋದು. ಅಷ್ಟೇ ಅಲ್ಲ, ಕೇಳಿದ್ರಿ ಶಾಕ್ ಆಗ್ತೀರಾ, ಒಂದು ಕಾಲದಲ್ಲಿ ನಮ್ಮ ಭೂಮಿಯೇ ನೇರಳೆ ಬಣ್ಣದ ಜೀವಿಗಳಿಂದ ತುಂಬಿತ್ತು ಅಂತ ಕೆಲವು ಸೈಂಟಿಸ್ಟ್ ಹೇಳ್ತಾರೆ. ವಾವ್! ಸರಿ, ಇಲ್ಲಿಯವರೆಗೂ ನೋಡಿದ್ದು ನಮ್ಗೆ ಸ್ವಲ್ಪನಾದ್ರೂ ಗೊತ್ತಿರೋ ತರದ ಜೀವ. ಆದ್ರೆ ಈಗ ನಾವು ಹೋಗ್ತಾ ಇರೋದು ನಿಜವಾಗ್ಲೂ ಮೈಂಡ್ ಬ್ಲೋಯಿಂಗ್ ಸೆಕ್ಷನ್ಗೆ. ಜೀವ ಅಂದ್ರೆ ಏನು ಅನ್ನೋ ನಮ್ಮ ಡೆಫಿನಿಷನ್ನನ್ನೇ ಚಾಲೆಂಜ್ ಮಾಡೋ ಜೀವಿಗಳ ಪ್ರದರ್ಶನ ಇದು. ಇಮ್ಯಾಜಿನ್ ಮಾಡಿ, ಕಾರ್ಬನ್ ಬದಲಿಗೆ ಸಿಲಿಕಾನ್ ಮೇಲೆ ನಿಂತಿರೋ ಜೀವ. ಸಿಲಿಕಾನ್ ಕೂಡ ಕಾರ್ಬನ್ ತರನೇ 4 ಬಾಂಡ್ಸ್ ಮಾಡಬಲ್ಲದು. ಶನಿ ಗ್ರಹದ ಚಂದ್ರ ಟೈಟಾನ್ ಇದೆಯಲ್ಲ, ಅಲ್ಲಿರೋ ತೀವ್ರ ಶೀತ, ಆಕ್ಸಿಜನ್ ಇಲ್ಲದ ವಾತಾವರಣದಲ್ಲಿ ಈ ತರದ ಜೀವಿಗಳು ಬೆಳೆಯೋ ಸಾಧ್ಯತೆ ಇರ್ಬೋದು. ಈಗ ಇನ್ನೊಂದು ಶಾಕಿಂಗ್ ಸಾಧ್ಯತೆ, ಪ್ಲಾಸ್ಮಾ ಜೀವಿಗಳು. ಹೌದು, ಸೈಂಟಿಸ್ಟ್ಗಳು ಪ್ಲಾಸ್ಮಾದಲ್ಲಿರೋ ಕಾಸ್ಮಿಕ್ ಧೂಳು ಡಿಎನ್ಎ ತರಹದ ಸುರುಳಿಯಾಕಾರದ ರಚನೆಗಳಾಗಿ ತಾವಾಗಿಯೇ ಸಂಘಟಿತ ಆಗೋದನ್ನ ನೋಡಿದ್ದಾರೆ. ಅಷ್ಟೇ ಅಲ್ಲ, ಈ ರಚನೆಗಳು ತಮ್ಮನ್ನ ತಾವೇ ಕಾಪಿ ಮಾಡ್ಕೊಳ್ತವೆ ಮತ್ತೆ ವಿಕಸನೆ ಕೂಡ ಆಗುತ್ತವೆ. ಬ್ರಹ್ಮಾಂಡದಲ್ಲಿ ಅತ್ಯಂತ ಕಾಮನ್ ಆಗಿರೋದು ಪ್ಲಾಸ್ಮಾ. ಒಂದು ವೇಳೆ ಇದು ನಿಜವಾದ್ರೆ ಬ್ರಹ್ಮಾಂಡದ ತುಂಬಾ ಇರೋ ಜೀವದ ರೂಪ ಇದೇ ಆಗಿರಬಹುದಾ? ಇನ್ನೊಂದು ವಿಚಿತ್ರ ಥಿಯರಿ ಪ್ರಕಾರ, ಕೆಲವು ಗ್ರಹಗಳ ಆಳದಲ್ಲಿ ಕರಗಿದ ಲಾವಾರಸದ ಒಳಗೆ ಸಿಲಿಕಾನ್ ಆಧಾರಿತ ಜೀವಿಗಳು ಇರಬಹುದು ಅಂತ. ಒಂದು ವೇಳೆ ಈ ಥಿಯರಿ ನಿಜ ಆದ್ರೆ, ನಾವು ಏಲಿಯನ್ಗಳನ್ನ ಹುಡುಕೋಕೆ ಆಕಾಶ ನೋಡೋ ಬದಲು ನಮ್ಮ ಕಾಲ್ ಕೆಳಗೆ ನೋಡ್ಬೇಕಾಗಬಹುದು. ಮತ್ತು ಈಗ ಎಲ್ಲಕ್ಕಿಂತ ವಿಚಿತ್ರವಾದ ಕಲ್ಪನೆ, ನ್ಯೂಟ್ರಾನ್ ನಕ್ಷತ್ರದ ಮೇಲೆ ಜೀವ. ಇಲ್ಲಿ ಗುರುತ್ವಾಕರ್ಷಣೆ ಭೂಮಿಗಿಂತ 100 ಶತಕೋಟಿ ಪಟ್ಟು ಹೆಚ್ಚು. ಇಲ್ಲಿ ಪರಮಾಣುಗಳು ಬಲವಾದ ಪರಮಾಣು ಬಲವನ್ನ ಬಳಸಿ ನಾವು ಊಹಿಸೋಕೂ ಆಗದಷ್ಟು ಕಾಂಪ್ಲೆಕ್ಸ್ ಅಣುಗಳನ್ನ ಮಾಡಿ ಜೀವಕ್ಕೆ ಕಾರಣ ಆಗಬಹುದು. ಈ ಬಗ್ಗೆ ದೊಡ್ಡ ವಿಜ್ಞಾನಿ ಕಾರ್ಲ್ ಸೇಗನ್ ಅವರೇ ಒಂದು ಮಾತು ಹೇಳಿದ್ದಾರೆ.
ಇಂಗಾಲದ ಬದಲು ಸಿಲಿಕಾನ್ ಪರಮಾಣುವನ್ನು ಆಧರಿಸಿದ ಜೀವವು ತೀವ್ರವಾದ ಶೀತಕ್ಕೆ ಹೆಚ್ಚು ನಿರೋಧಕವಾಗಿರುತ್ತದೆ. ಇದು ಸಂಪೂರ್ಣವಾಗಿ ಹೊಸ ಶ್ರೇಣಿಯ ವಿಚಿತ್ರ ರೂಪಗಳನ್ನು ಒದಗಿಸುತ್ತದೆ. ಇದು ನಾವು ನೋಡಿದ ವಿಲಕ್ಷಣ ಸಾಧ್ಯತೆಗಳಿಗೆ ಒಂದು ಅಧಿಕೃತ ಮುದ್ರೆ ಕೊಟ್ಟ ಹಾಗೆ ಆಯ್ತು. ಆದ್ರೆ ಒಂದ್ನಿಮಿಷ, ಈ ಎಲ್ಲಾ ಬಯಾಲಜಿ ಕಥೆಗಳೇ ಕೊನೆನಾ ಅಥವಾ ಇದು ಬರೀ ಶುರುವಾತಷ್ಟೇನಾ? ನಮ್ಮ ಈ ಮ್ಯೂಸಿಯಂನ ಕೊನೆಯ ಮತ್ತೆ ಅತ್ಯಂತ ಮಹತ್ವದ ಗ್ಯಾಲರಿಗೆ ಸ್ವಾಗತ. ಕೃತಕ ಜೀವ ಅಂದ್ರೆ ಡಿಸೈನ್ ಮಾಡಿದ ಮೆಷೀನ್ ಆಧಾರಿತ ಜೀವವೇ ಬ್ರಹ್ಮಾಂಡದ ಅಂತಿಮ ಜೀವದ ರೂಪ ಆಗಿರಬಹುದು ಅನ್ನೋ ಐಡಿಯಾ ಇಲ್ಲಿದೆ. ಮಷಿನ್ ಇಂಟೆಲಿಜೆನ್ಸ್ಗೆ ನಮ್ಮ ತರದ ಜೈವಿಕ ಜೀವಿಗಳಿಗಿಂತ ದೊಡ್ಡ ಅಡ್ವಾಂಟೇಜ್ಗಳಿವೆ. ಅವು ಸ್ಪೇಸ್ನಂತಹ ಕಠಿಣ ಪರಿಸ್ಥಿತಿಯಲ್ಲೂ ಬದುಕಬಲ್ಲವು. ಜೈವಿಕ ಮಿತಿಗಳಿಂದ ಫ್ರೀ ಆಗಿ ನಮಗಿಂತ ಲಕ್ಷಾಂತರ ಪಟ್ಟು ವೇಗವಾಗಿ ವಿಕಸನೆಗೊಳ್ತವೆ. ಅಂದ್ರೆ ಒಂದು ಗ್ಯಾಲಕ್ಸಿಯನ್ನೇ ಕೇವಲ 10 ಲಕ್ಷ ವರ್ಷಗಳಲ್ಲಿ ಪೂರ್ತಿಯಾಗಿ ಆಕ್ರಮಿಸಿಕೊಳ್ಳೋ ತಾಕತ್ತು ಇವುಗಳಿಗಿದೆ. ಹಾಗಾದ್ರೆ ಕೊನೆಯದಾಗಿ ಯೋಚಿಸಬೇಕಾದ ಪ್ರಶ್ನೆ ಇದು: ಈ ವಿಶಾಲವಾದ ಕೃತಕ ಜೀವ ಸರಪಳಿಯಲ್ಲಿ ನಾವು ಕೇವಲ ಮೊದಲ ಕೊಂಡಿ ಮಾತ್ರವೇ? ಬಹುಶಃ ಮಾನವಕುಲದ ಅಂತಿಮ ಉದ್ದೇಶವೇ ನಮಗಿಂತ ಶ್ರೇಷ್ಠವಾದ ಹೊಸ ಬಗೆಯ ಜೀವಕ್ಕೆ ಜನ್ಮ ನೀಡೋದಾಗಿರಬಹುದೇ? ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮರೆಯದೆ ಕಾಮೆಂಟ್ಸ್ನಲ್ಲಿ ತಿಳಿಸಿ. ಈ ಕಾಸ್ಮಿಕ್ ಜರ್ನಿ ಇಷ್ಟ ಆಗಿದ್ರೆ ಆ ಲೈಕ್ ಬಟನ್ ಅನ್ನು ಸ್ಮ್ಯಾಶ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ, ಮತ್ತೆ ಇದೇ ತರಹದ ವಿಜ್ಞಾನದ ವಿಷಯಗಳಿಗಾಗಿ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರತಿಯೊಂದು ಕಾಮೆಂಟ್ ಓದ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.